ನಾನು ಯಾರಿಗೂ ಒಬ್ಬರಿಗೂ ಮೋಟರ್ ರೆಕಮೆಂಡ್ ಮಾಡಿಲ್ಲ. ಯಾರಿಗಾನ ಇನ್ಫ್ಲೂಯೆನ್ಸ್ ಮಾಡಿದ್ದೀರಾ? ನಿಮ್ಗೆ ಮೋಟರ್ ತೆಗಿಬೇಡಿ ಅಂತ ಯಾರಿಗಾನ ಹೇಳಿದ್ದೀರಾ? ಫೋನ್ ಮಾಡಿದ್ದೀರಾ? ನಾನು ಒಬ್ಬರಿಗೂ ಹೇಳಿಲ್ಲ. ನಿಮಗೆ ಹಾಕ್ಬಿಟ್ರೆ ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ. ಬೇರೆ ಒಬ್ಬರು ಮೋಟರ್ ಹಾಕೊಂಡ್ಬಿಟ್ರೆ ಮೋಟರ್ ಇದ್ದವ್ರು ಎಲ್ಲ ಹೋಗ್ಬೇಕು. ಕಟ್ಟಿ 4 ವರ್ಷ ಒಂದು ಹಾಕ್ಬಿಟ್ಟಿದ್ದಾರೆ, ಅದೇ ಕಟ್ಟಿಲ್ಲ. ಇನ್ನು ಇದೇ ಕಟ್ಟಿನಿ ಅದೇ ಕಟ್ಟಿದ್ದೀನಿ ನಮ್ಗೆ ಎಲ್ಲ ಅವರೇ ಹೊಡೆದು ಹಾಕ್ಬಿಟ್ರು. ಇದುವರೆಗೆ ಕಾಯ್ತು ನನಗೂ ಬೇಜಾರಾಯಿತು. ಇವಾಗ ನಮ್ಗೆ ಅದು ಮನೆಯಲ್ಲಿ ಏನೂ ಇಲ್ಲ, ಅದು ನಿಮ್ಗೆ ಸ್ವಲ್ಪ ದಯವಿಟ್ಟು ಕಟ್ಟಿಕೊಡ್ಬೇಕು. ಅಲ್ಲಿ ನಮ್ಮದು 101 ಮನೆ ಇದೆ. 101 ಮನೆಯಲ್ಲೆಲ್ಲ 6-7 ಮನೆ ಕಟ್ಟಿದ್ದಾರೆ, ಅರ್ಧ ಬರ್ಧ ಅದೂ ಕಟ್ಟಿಲ್ಲ. ಇವಾಗ ಎಲ್ಲರಿಗೂ ಸಹಾಯ ಮಾಡಬೇಕು ನೀವು. ಏನ್ ಮನೆ ಇದು? ಒಂಟಿ ಮನೆ ಸ್ಕೀಮ ಏನ್ ಮನೆ? ಮನೆ. ಹೌದು ಸರ್, ಸ್ತಂಭ ಯಾರು ಬಂದಿದ್ದಾರೆ? ಓಕೆ, ಅಲ್ಲಿ ಹಂಗೇರಿ ಯಾವ ಏರಿಯಾ ಅದು ಸ್ತಂಭ? ಅಲ್ಲಿ ಕಾವಲ್ ಬೈಚಂದ್ರ. ಇಲ್ಲಿ ಚಂದ್ರ ಲೀಡರ್ ಯಾರು? ಮುರುಗನ್ ಜಾಗ ಎಲ್ಲಿ ಬರುತ್ತೆ? ಏನು ಸ್ತಂಭ ಕಟ್ಕೊಂಡಿದ್ದಾರ? ಹೌದು ಸರ್. ಈಗ ನೀವು ಗೊತ್ತಾದ್ರು ಸ್ತಂಭ ನಿಮಗೆ? ಈಗ ಬರ್ಕೊಳ್ಳಿ, ನೀವು ಒಂದು ಮೀಟಿಂಗ್ ಮಾಡ್ಬೇಕು. ನಾವು ಅದನ್ನ ಸ್ತಂಭ ಬರ್ಕೊಳ್ಳಿ, ನಮ್ಮವರು ಬರ್ಕೊಳ್ಳಿ. ಅದು ನೀವು ಅದು ಏನಾಗಿದೆ ಪೊಸಿಷನ್ ಎಲ್ಲ ತಗೊಂಡ್ಬನ್ನಿ, ಒಂದು ಮೀಟಿಂಗ್ ಮಾಡಿ ಅವ್ರಿಗೂ ಕರ್ಸ್ಬಿಟ್ಟು ನೀವು ಬನ್ನಿ ಮೀಟಿಂಗ್ಗೆ. ಅದು ಏನು ನಾವು ಹೇಳ್ತೀವಿ ರೆಸಲ್ಯೂಷನ್ ಮಾಡಿ, ನಿಮ್ ಜೊತೆ ಒಂದು ಮೀಟಿಂಗ್ ಇದ್ರ ಬಗ್ಗೆ. ಓಕೆ ಸರಿ. ಲಾಸ್ಟ್ 10 days ಮುಂಚೆ ನಿಮಗೆ ಹತ್ರ ಬಂದ್ಬಿಟ್ಟು ಅದು ಕಂಪ್ಲೀಟ್ ಮಾಡಿದ್ರಿ. ನೀರು ಸರಿಯಾಗಿ ಬರ್ತಾ ಇಲ್ಲ, ವಾರಕ್ಕೆ ಒಂದ್ಸತಿ ಬರೋದು ಅದನ್ನು ಬರ್ತಾ ಇಲ್ಲ. 4 years ಇಂದ ವಿ ಆರ್ ಸಫರಿಂಗ್ ಸರ್. ನೀವು AWS ಕಟ್ಬಿಟ್ಟು ಅವ್ರ ಜೊತೆ ನೀವು ಕಳಿಸಿದ್ರೆ ವಾಲ್ ಹಾಕಿಕ್ಕೆ ಅವರು ಒಂದ್ಬಿಟ್ಟೆ ಮಾಡ್ತೀನಿ ಅಂತ ಹೇಳಿ ಟಿಲ್ ದೆನ್ ಅನ್ವರ್ ಲೇಔಟ್ ಓಕೆ ಓಕೆ 7th ಕ್ರಾಸ್ ನಲ್ಲಿ ಈಗ ವಾರಕ್ಕೆ ಥರ್ಸ್ಡೇ ಫ್ರೈಡೇ ನೀರು ಬರುತ್ತೆ. ಬಟ್ ನಮ್ 7th ಕ್ರಾಸ್ಗೆ ಬರೋದಿಲ್ಲ. ಫೋನ್ ಮಾಡಿ AWSಗೆ ಆಮೇಲೆ ಸಮೀರ್ ಅವ್ರಿಗೆ ಅವರೆಲ್ಲ ಫೋನ್ ಮಾಡಿದ್ರೆ ಯಾರು ಎತ್ತನೇ ಇದಲ್ಲ ಅವರು. ಅದೇ ವಾಲ್ಮನ್ಗೆ ಸ್ವಲ್ಪ ಚೇಂಜ್ ಮಾಡಿ, ಮುಂಚೆ ಬರ್ತಾ ಇತ್ತು ಸರಿಯಾಗಿ. ವಾಲ್ಮನ್ ಯಾರಲ್ಲಿ? ಅಲ್ಲಿ ವಿಜಯ್ ಕುಮಾರ್ ಅಂತ, ಅವನ ರಾಜ ಅವ್ರ ತಂದೆ ಸರಿಯಾಗಿ ಬಿಡ್ತಾ ಇದ್ರು. ಈಗ ಇವ್ರು ಫುಲ್ ಓಪನ್ ಮಾಡ್ತಾರೆ ಇಲ್ವಾ, ನಮ್ಗೆ ಬರೋದಿಲ್ಲ. ವಿ ಆರ್ ಸಫರಿಂಗ್ ಫ್ರಮ್ 4 years ಸರ್. ಸ್ವಲ್ಪ ಏನಾದ್ರು ಮಾಡಿ 30 ಇಲ್ಲ, ಅದು ರೆಗ್ಯುಲರ್ ಕಂಪ್ಲೇಂಟ್ ಅವ್ರದ್ದು ನನಗೆ ಹೇಳಿದ್ದಾರೆ, ನಾನು ನಿಮ್ಗೆ ಹೇಳಿದ್ದೀನಿ. ಫಸ್ಟ್ ಕ್ವಶನ್ ಫಸ್ಟ್ ಕಂಪ್ಲೇಂಟ್ ಅಲ್ಲ ಇದು, ಅನ್ವರ್ ಲೈಟ್ದು 7th ಕ್ಲಾಸ್ ಅವ್ರು ಹೇಳಿದ್ದಾರೆ. ಲಾಸ್ಟ್ ವೀಕ್ ನೀವು AWS ಕಳಿಸಿದ್ರೆ ನಮ್ಮ ಜೊತೆಯಲ್ಲಿ ಅವ್ರು 1 ವಾರದಲ್ಲಿ ಮಾಡ್ತೀನಿ ವಾಲ್ ಮಾಡ್ತಾರೆ. ಏನು ಮಾಡ್ತಾ ಇಲ್ಲ ಸರ್. ನೀವು ಹೋಗಿದ್ದೇನಪ್ಪ, ಅವರು ಫಸ್ಟ್ ಕಂಪ್ಲೇಂಟ್ ಅಲ್ಲ ಇದು. ಅಟೆಂಡ್ ಮಾಡಿಸ್ತೀನಿ ಅಂತೆಲ್ಲ ಆನ್ಸರ್ ಕೊಡಬಾರ್ದು, ಗೊತ್ತಾಯ್ತಲ್ಲ? ನೋಟ್ ಡೌನ್ ವಿಡಿಯೋ ನಿಮ್ಮ ಅಧಿಕಾರಿಗಳು ಹೇಳೋದು ಬರ್ಕೊಳ್ಳಿ. ಇದೆಲ್ಲ ಇದು ಒಂಥರ ಕೋರ್ಟ್ ಇದ್ದಂಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಮಾಡ್ತೀನಿ ನೋಡ್ತೀನಿ ಅವೆಲ್ಲ ಆನ್ಸರ್ ಇಲ್ಲ ಇಲ್ಲಿ. ನನಗೆ ಅವ್ರು ಫೋನ್ ಮಾಡಿದ್ದಾರೆ 2-3 ಸಲ, ನಾನು ನಿಮ್ಗೆ 2-3 ಸಲ ಹೇಳಿದ್ದೀನಿ. ಯಾಕೆ ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕು? ಸಣ್ಣ ವಿಚಾರ ಅಲ್ವಾ? ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ. ಅವರು ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ದುಡ್ಡಿಲ್ವಾ? ಏನಪ್ಪ ನೀವು ಇದನ್ನ ಈ ರೆಸಲ್ಯೂಷನ್ ನಾನು DCM ಹತ್ರ ಚರ್ಚೆ ಮಾಡ್ತೀನಿ, ಚೇರ್ಮನ್ ಹತ್ರ ಚರ್ಚೆ ಮಾಡ್ತೀನಿ. ವಿಷಯ ಎಲ್ಲ BW ಮೇಜರ್ ಇಶ್ಯೂ ಎಲ್ಲ ರೆಸಲ್ಯೂಷನ್ ಆಗ್ಬೇಕು. ಅವ್ರು ಹೇಳೋದು, ನೀವು ಹೇಳೋ ಆನ್ಸರು ಕೊಡೋ ಆನ್ಸರು ಎಲ್ಲ ಚರ್ಚೆ ಆಗ್ತದೆ ಹೈ ಲೆವೆಲ್ ಅಲ್ಲಿ. ಇದೊಂಥರ ಅಫಿಷಿಯಲ್ ರೆಸಲ್ಯೂಷನ್ ಮೀಟಿಂಗ್ ಇದು, ಯಾವ್ದು ಸುಳ್ಳು ಹೇಳಂಗಿಲ್ಲ, ಕರೆಕ್ಟ್ ಆಗಿ ಹೇಳ್ಬೇಕು. ಸೌಂಡ್ ಬರ್ತಾ ಇದೆ ಇದ್ರೆ ನೀವು ನೋಡ್ತೀವಿ ಏನಪ್ಪ. ಅವ್ರ ಮೇಜರ್ ಇಸ್ ನಾಟ್ ಅ ಮೇಜರ್ ಇಶ್ಯೂ. ಏನ್ ಹೇಳಿದ್ರು ಯಜಮಾನ್ರೆ? 4 ವರ್ಷದಿಂದ ಸಫರಿಂಗ್ ನಾಟ್ ಸಪ್ಲೈ ಆಫ್ ವಾಟರ್ ಸರ್. ಅಲ್ಲ, ವಾಟರ್ದು ಪ್ರಾಬ್ಲಮ್ ಇದೆ ಅವ್ರದ್ದು. ವಾಟರ್ದು ಬಿಡಿ, ಅದು ವಾಟರ್ದು GLR ಆಗೋವರೆಗೂ ಪರ್ಮನೆಂಟ್ ಪ್ರಾಬ್ಲಮ್ ಇರ್ತದೆ. ಅವ್ರ ಲೈನ್ ಏನೋ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ಬರ್ತದೆ, 7th ಕ್ರಾಸಿಗೆ ಬರಲ್ಲ ಅಂತ. ಅದು ಒಂದೇ ಅಲ್ವಾ? ಈ ಎಲ್ಲಾ ಕಡೆ ಬಂದು 7th ಕ್ರಾಕ್ ಹಾಕಿ ಬರ್ಬಾರ್ದು. ಈಗ ಆಯ್ತು 1 ನಿಮಿಷ, ಇದನ್ನ ಎಷ್ಟು ದಿನದಲ್ಲಿ ಸಾಲ್ವ್ ಮಾಡ್ತೀರಾ? 3 days ಅಲ್ಲಿ ಅವ್ರ ಹೆಸರು ಜಾಕೀರ್ ಹುಸೇನ್ ಕಡೆಯಿಂದ 3 days ಒಳಗಡೆ ತಿರ್ಗಾ ಕಂಪ್ಲೇಂಟ್ ಬಂದ್ರೆ ನಿಮ್ಮ ಮೇಲೆ ಆಕ್ಷನ್.
ಬೇಕಾದ್ರೆ ಇನ್ನೂ ಒಂದಿನ ಎಕ್ಸ್ಟ್ರಾ ತಗೊಳ್ಳಿ, ನನ್ನ ಅಭ್ಯಂತರ ಏನಿಲ್ಲ. ನೀವ್ ಏನ್ ಹೇಳ್ತೀರೋ ಅದೊಳಗೆ ಸಾಲ್ವ್ ಮಾಡಿ. ಅದು ಸರಿಯಾಗಿ ವಾಲ್ ಓಪನ್ ಮಾಡಿದ್ರೆ ಬರುತ್ತೆ ಸರ್. ಅವ್ರ ಜವಾಬ್ದಾರಿ. ಓಪನ್ ಅನ್ನ ಮಾಡ್ಲಿ ಕ್ಲೋಸ್ ಅನ್ನ ಮಾಡ್ಲಿ, ನಮ್ಗೆ ನೀರ್ ಬೇಕಷ್ಟೇ. ಆಯ್ತಲ್ವಾ? ಕುತ್ಕೊಳ್ಳಿ. ಹೇಳಿ ಆಮೇಲೆ ಕ್ವಶನ್ ಮಾಡಿ. ನಮ್ಮ ಹೆಸರು ಜಾನ್ ಬೆನಿಟೋ ಅಂತ, ಪುಲಿಕೇಶ್ ಎಸ್ ಕೆ ಕಾರಣ ಮಾಡು ಬೇಡ್ರಲ್ಲಿ ಅಂತ ಸಂಬಂಧ ಎಲ್ಲರೂ ಗೊತ್ತಾಗ್ಲಿ ಸರ್. ಇದು ಇಲ್ಲಿ ಏನಂದ್ರೆ ಇಲ್ಲಿ ನಮ್ಗೆ ರೋಡ್ ಹಾಕಿದ್ದಾರೆ ಸರ್. ರೋಡ್ ಫುಲ್ ಎತ್ಬಿಟ್ಟು ಆಗ್ತಾ ಇಲ್ಲ. ಇನ್ನ ಎ ಸ್ಟ್ರೀಟ್ ಬಿ ಸ್ಟ್ರೀಟ್ ರೋಡ್ ಆಗಿದೆ, ಡಿ ಸ್ಟ್ರೀಟ್ ಆಗಿದೆ. ರೋಡ್ ಸ್ವಲ್ಪ ಎತ್ಬಿಟ್ಟು ಫುಲ್ ಎಲ್ಲ ತೆಗೆದ್ಬಿಟ್ಟು ಹಾಕಿದ್ರೆ ಒಳ್ಳೇದಾಗುತ್ತೆ. ಇನ್ನೊಂದು ಏನಂದ್ರೆ ಸರ್, ನಮ್ಗೆ ಸ್ಕೂಲ್ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕು ಸರ್. ಸ್ಕೂಲ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್ ನಮ್ಗೆ. ಆಮೇಲೆ ಇದಕ್ಕೆ ಎಸ್ ಕೆ ಗಾರ್ಡ್ ವಾರ್ಡಲ್ಲಿ ಹಾಸ್ಪಿಟಲ್ ಇದಿಲ್ಲ ಸರ್ ನಮ್ಗೆ. ಫಸ್ಟ್ ಹಳೇದು ಇತ್ತು, ಅದು ಹೊರಟಾಗಿದೆ, ಮೆಟ್ರೋ ಬಂದಿದೆ. ಹಾಸ್ಪಿಟಲ್ ವ್ಯವಸ್ಥೆ ಎಸ್ ಕೆ ಗಾರ್ಡ್ ವಾರ್ಡ್ಗೆ ಇಲ್ಲ ಸರ್. ಅದೊಂದು ಹಾಸ್ಪಿಟಲ್ ಫೆಸಿಲಿಟಿ ಮಾಡ್ಕೊಡಿ. ಮೇನ್ ಏನು ಸರ್, ನಮ್ಮ ಏರಿಯಾದಲ್ಲಿ ಪೊಲೀಸ್ ಅವರು ಬರಲ್ಲ ಸರ್. ಅಲ್ಲಿ ಏನಂದ್ರೆ ತುಂಬಾ ಗಾಂಜಾಗಳು ಸೇಲ್ಸ್ ಆಗ್ತಾ ಇದೆ ಸರ್. ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಹುಡುಗರು ಹಾಳಾಗ್ತಾ ಇದ್ದಾರೆ. ಸೊ ದಯವಿಟ್ಟು ಅವ್ರ ಇದು ಮಾಡಿ. ಆಮೇಲೆ ಸ್ವಲ್ಪ ಡ್ರೈನೇಜ್ ನಮ್ಗೆ ಪೈಪ್ಗಳು ಸ್ವಲ್ಪ ಚೇಂಜ್ ಮಾಡಿಕೊಡಿ ಸರ್ ದಯವಿಟ್ಟು. ಮೇನ್ ನಮ್ಗೆ ಪೊಲೀಸ್ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡಿ ಸರ್. CCTVಗಳು ಸ್ವಲ್ಪ ಇನ್ಸ್ಟಾಲ್ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಫಸ್ಟ್ ರೋಡ್ ಈಗಾಗಲೇ ರೋಡ್ ಮಾಡಿದೆ ಸರ್. ಅವ್ರದ್ದು ಇನ್ನೊಂದು ಪ್ಯಾಲೇಸ್ ಇದೆ, ಆ ರೋಡ್ ನೆಕ್ಸ್ಟ್ ಅವ್ರು ಹೇಳಿದ ಕ್ವಶನ್ ಆನ್ಸರ್ ಮಾಡ್ಕೊಂಡ್ರೆ ಅರ್ಧಂಬರ್ಧ ಆಗಿದೆ ಅಂತ. ರೋಡ್ ಮಾಡಿದೀವಿ ಅಂದ್ಬಿಟ್ರೆ ನೀವು ಸರ್, ಅದರಲ್ಲಿ 6 ಕ್ರಾಸ್ ಇದೆ ಸರ್. 6 ಮೇನ್ ರೋಡ್ಸ್ ಇದಾವೆ. ಅದರಲ್ಲಿ 3 ರೋಡ್ ಮಾಡಿದೀವಿ, ಇನ್ನು 2 ರೋಡ್ ಮಾಡೋದಿಲ್ಲ. ಮಾಡ್ಬೇಕು ಮಾಡಿದೀವಿ ಇಲ್ಲ, ಇನ್ನ 2 ರೋಡ್ ಮಾಡ್ಬೇಕು ಸರ್. ಮಾಡ್ಬೇಕು ಅಲ್ವಾ? ಈಗ ನಮ್ಮ ಎಸ್ಟಿಮೇಟ್ ಅಲ್ಲಿ ಸೇರಿದ್ಯಾ ಅದು? ಅದೇ ಸರ್, ಅದೇ ಬಿಡಿ. ಎಸ್ಟಿಮೇಟ್ ಸೇರಿದ್ರೆ ಅವ್ರಿಗೆ ಖುಷಿ ಆಗಿ. ಈಗ ಸೇರಿಲ್ಲ ಅಂದ್ರೆ ಸೇರಿಲ್ಲ ಅಂತ ಬರ್ಕೊಳ್ಳಿ, ನೆಕ್ಸ್ಟ್ ಹಾಕೋಣ. ಸೇರಿಸಿದ್ದೀರಾ? ನೀವು ರೋಡ್ ಮಾಡ್ತೀರಾ? ಅವ್ರು ಬರ್ಬೋದು. ಅದೇ 4 months ಹೇಳಿ ರೋಡ್ ಆಯ್ತು. ಆಮೇಲೆ ಇನ್ನೇನು ನೆಕ್ಸ್ಟ್ ಹಾಸ್ಪಿಟಲ್ ಸ್ವಲ್ಪ ಇದಾಗ್ಬೇಕು. ಯಾವುದು ಮೆಟ್ರೋ ಸ್ಟೇಷನ್ ಆಗೋರ್ಗು ಅದಾದ್ಮೇಲೆ ಹಾಸ್ಪಿಟಲ್ ಮಾಡ್ತೀವಿ. ಇನ್ನೇನು ಈಗ ಹಾಸ್ಪಿಟಲ್ ನಾಳೆ ಬಿಲ್ಡಿಂಗ್ ಬುಧವಾರ ಉದ್ಘಾಟನೆ ಇದೆ. ಹಾಸ್ಪಿಟಲ್ 4 ಕೋಟಿ ಸ್ಯಾಂಕ್ಷನ್ ಆಗಿದೆ. ಬುಧವಾರ ಯಾವ್ದು ಹಾಸ್ಪಿಟಲ್ ಅದು? ನಮ್ದು ಎಲ್ಲಿ? ಅದೇ ಪ್ರಾಜೆಕ್ಟ್ ಇಂದ 4 ಕೋಟಿ ಸ್ಯಾಂಕ್ಷನ್ ಆಗಿದೆ. ಹಾಸ್ಪಿಟಲ್ ಉದ್ಘಾಟನೆ ಅಂದ್ರಲ್ಲ, ಯಾವ್ದದು? ನಮ್ಗೆ ಬ್ಯಾಟ್ರಲ್ಲಿ ಇಲ್ಲಿ ಯಾವ್ದು ಹಾಸ್ಪಿಟಲ್ ಅದು? ನಮಸ್ಕಾರ. SK ಗಾರ್ಡನ್ ವಾರ್ಡಲ್ಲಿ ಮೆಟರ್ನಿಟಿ ಹಾಸ್ಪಿಟಲ್ ಇತ್ತು. ಮೆಟ್ರೋ ಅವರು ತಗೊಂಡ್ಬಿಟ್ಟು ಜಾಗನ ವಾಪಸ್ ರಿಟೈನ್ ಮಾಡೋಕ್ಕೆ ನಾವು ಪ್ರಾಜೆಕ್ಟ್ ಇಂದ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆವಾಗ ಮಾಡಿದ್ವಿ. ಸಂಪತ್ ಮೇಯರ್ ಇದ್ದಾಗ ಅದನ್ನ ಪ್ರೊವಿಷನ್ ಮಾಡಿ ಪ್ಲಾನ್ ಸ್ಯಾಂಕ್ಷನ್ ಮಾಡಿ ಎಲ್ಲ ಇಕ್ಕಿದ್ರೆ ಅವರು ಜಾನ್ ಕೇಳ್ತಾ ಇರೋದು ಬೇಡ್ರಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಒಂದಿದೆ. ತಾವು ಮೊನ್ನೆ ಇನ್ಸ್ಪೆಕ್ಷನ್ ಮಾಡಿದ್ರು, ಅದು ತಗೊಬೇಕಾಯ್ತು. ತಗೊಂಡಿದ್ದೀರಾ ನೀವು? ಡೆವಲಪ್ಮೆಂಟ್ಗೆ ಜಾನ್ ತಗೊಂಡಿದ್ದಾರೆ, ಸಾಹೇಬ್ರು MLA ಸಾಹೇಬ್ ತಗೊಂಡಿದ್ದಾರೆ. ಅಂಗನವಾಡಿ ಲೇಡಿ ಕರ್ಕೊಂಡು ಆ ಸ್ಕೂಲ್ನ ಅದನ್ನ ತಗೊಂಡಿದ್ದಾರೆ. ಅದಕ್ಕೆ ಬಜೆಟ್ ಹಾಕ್ಸ್ತಾ ಇದ್ದಾರೆ. ಇವಾಗ ಒಂದು ಹಾಸ್ಪಿಟಲ್ ಆಲ್ರೆಡಿ ಅಲ್ಲಿ 3 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವಾಗ BMRCL ಅವ್ರ ಹತ್ರ ಮಾತಾಡ್ಬೇಕು ಸರ್. ಅದು ಬರ್ಕೊಳ್ಳಿ, BMRCL ಇರ್ತಾರೆ ಡಿಸ್ಕಷನ್ ಅಂತ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಗ್ರೌಂಡ್ ಒಂದು BMRCL ರಿಟರ್ನ್ ಮಾಡಬೇಕು. ಪೊಲೀಸ್ ವ್ಯವಸ್ಥೆ ಸ್ವಲ್ಪ ಪೊಲೀಸರು ಗೋವಿಂದರಾಜರು ಅವ್ರು ಹೇಳೋದಲ್ಲ, ಅಲ್ಲಿ ರೌಡಿಸಮ್ ಇದೆ, ಪ್ಲಸ್ ಗಾಂಜಾ ಇದೆ, ನೈಟ್ ಹೆಣ್ಮಕ್ಳಿಗೆ ಥ್ರೆಟನಿಂಗ್ ಇದೆ. ಮೊನ್ನೆ ರೌಡಿಸಮ್ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಚಾಕು ಚುಚ್ಚಿ ಅವ್ರು ಜೈಲಾಗ ಇರಬೇಕು. ಅವ್ರಿಗೆ ತೊಂದರೆ ಆಗಿದೆ. ಅವರು ಅದನ್ನ ಇದೇ ಸೀರಿಯಸ್ ತಗೋಬೇಕು. ಇನ್ನು ಯಾಕಂದ್ರೆ ಒಂದು ಆಗಿದೆ, ನೆಕ್ಸ್ಟ್ ಆಗಬೇಕು, ಸ್ವಲ್ಪ ಸೇಫ್ಟಿ ಮಾಡಬೇಕು. ಈ 3 ಕಂಬಳ ಅವ್ರು ಹೇಳಿರೋದು ಪೊಲೀಸ್ ರೆಸಲ್ಯೂಷನ್ ಆಗ್ಬೇಕು. ಇದು ಮೀಟಿಂಗ್ ಅಲ್ಲಿ ನೋಡಿ ಕರ್ಕೊಳ್ಳಿ. ಅವ್ರಿಗೆ ಇಲ್ಲಿ ಏನಾಗಿದೆ ಜನಸ್ಪಂದನ ರೆಸಲ್ಯೂಷನ್ ಮಾಡಿ ಒಂದು ಕಾಪಿ ಅವರು ACPಗೂ ಇನ್ಸ್ಪೆಕ್ಟರ್ ಕಳಿಸ್ಕೊಡಿ. ಈ ತರ ಆಗಿದೆ. ಅವರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಆಮೇಲೆ ನಾವು ಮಿನಿಸ್ಟರ್ ಅಪ್ಡೇಟ್ ಮಾಡಿ 20-25 ವರ್ಷದಿಂದ ಅದನ್ನ ಓಡಿಸ್ತಾ ಇದ್ರು ಬಡವರು.
ಅದನ್ನ ರಿವ್ಯೂ ಮಾಡಿಬಿಟ್ಟಿದ್ದಾರೆ. ಅವ್ರದ್ದು ಮತ್ತೊಂದು ಆಗ್ತಾ ಇದೆ. ದಯವಿಟ್ಟು ಇದನ್ನ ಮತ್ತೆ ನೀವು ಅದನ್ನ ಕೊಡ್ಬೇಕಂತ ವಿನಂತಿ ಸರ್. ಓಕೆ, ಈಗ ಇದಕ್ಕೆ ಮೇಡಮ್ ಅವರೇ ಸ್ಟ್ರೀಟ್ ವೆಂಡರ್ದು ನೀವು ಹೇಳ್ತೀರಾ? ವ್ಯಾಪಾರಿಗಳಿಗೆ ಸಂಬಂಧಿಸಿದಂತೆ ಬಿಬಿಎಂಪಿ ವತಿಯಿಂದ ಒಂದು ಸಮೀಕ್ಷೆನ ನಡೆಸಲಾಗ್ತಾ ಇದೆ. ಅದಾದ್ಮೇಲೆ ಯಾರ್ಯಾರು ಯಾವ ಕಡೆ ಯಾವ ಸ್ಟ್ರೀಟ್ ಅಲ್ಲಿ ಮಾಡ್ಬೇಕು ಅಂತ ಅದಕ್ಕೆ ಆದಂತಹ ಕಾನೂನು ಇದೆ. ಅದ್ರ ಪ್ರಕಾರ ಸೌಂಡ್ ಪ್ಲೇಸ್ ಹೊರಗಡೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ತೊಂದರೆ ಆಗ್ತಾ ಇದೆ. ತಮಗೆ ಸರಿಯಾದ ಜಾಗವನ್ನು ಗುರುತಿಸಿ ಕೊಡಲಾಗ್ತದೆ. ಸೊ ತಾವು ಆ ಜಾಗದಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ. ಸೊ ಸರ್ವೆ ಇನ್ನೊಂದು 15-20 ದಿನದಲ್ಲಿ ಮುಗಿಯುತ್ತೆ. ಅದರ ನಂತರ ನಿಮಗೆ ನಾವು ಜಾಗದ ಅವಕಾಶವನ್ನ ಮಾಡ್ಕೊಡ್ತೀವಿ. ಈಗ ಮೇಡಮ್ ಹೇಳಿದ ಕೆಲಸ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದನ್ನ. ಈಗ ನೋಡಿ, ಇಡೀ ಇದು ನಿಮ್ದೊಂದು ಸಮಸ್ಯೆ ಇಲ್ಲ. ನಾನು ಪುಲಕೇಶಿ ನಗರದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಫಸ್ಟ್ ನಮ್ಮ ಇಂಜಿನಿಯರ್ಗಳು ಯಾರ್ಯಾರು ಸ್ಟ್ರೀಟ್ ವೆಂಡರ್ ಇದ್ದಾರೆ ಅವ್ರನ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಸರ್ವೆ ಮಾಡ್ಕೋಬೇಕು. ಯಾರ್ಯಾರು ಎಕ್ಸಿಸ್ಟಿಂಗ್ ಇದ್ರು ಸರ್ವೆ ಮೇಡಮ್ ಅದೊಂದು ಫಸ್ಟ್. ಯಾಕಂದ್ರೆ ಈಗ ನಾವು ಕೊಡುವಾಗ ಇವ್ರಿಗೆ ಅನ್ಯಾಯ ಆಗ್ಬಾರ್ದು. ಯಾರಿದ್ರು ಅವ್ರಿಗೆ ಅನ್ಯಾಯ, ಬೇರೆ ಹೊಸರು ಬಂದು ನನ್ ಕೊಡಿ ಅಂತ ಹೇಳ್ತಾರೆ. ಫಸ್ಟ್ ಅವ್ರನ್ನ ಈಗ ಎಕ್ಸಿಸ್ಟಿಂಗ್ ಇರೋರ್ನ ಒಂದು ಸರ್ವೆ ಮಾಡಿ. ಈಗ ನಮ್ಮ ಬಿಬಿಎಂಪಿ ಅವರು ನಿಮ್ಗೆಲ್ಲರಿಗೂ ಈಗ ತೊಂದರೆ ಆಗ್ಬಾರ್ದು, ನಾಗರಿಕರಿಗೂ ತೊಂದರೆ ಆಗ್ಬಾರ್ದು, ನಿಮ್ಗೂ ತೊಂದರೆ ಆಗ್ಬಾರ್ದು. ಆದ್ರಿಂದ ನಿಮಗೂ ಈಗ ಬಿಬಿಎಂಪಿ ಅವರು ಎಲ್ಲೆಲ್ಲಿ ನಾವು ಸ್ಟ್ರೀಟ್ ಅಲ್ಲಿ ಒಂದು ಮಾರ್ಕೆಟ್ ತರ ಮಾಡಿ ಇನ್ನೂ ಹೆಚ್ಚಿನ ಬಿಸ್ನೆಸ್ ನಿಮ್ಗೆ ಆಗುತ್ತೆ. ಈಗ ಏನಾಗಿದೆ, ನೀವು ಅಲ್ಲಲ್ಲ ಇಟ್ಕೊಂಡಿದ್ದೀರಿ. ಈಗ ನಾವೇನ್ ಮಾಡ್ತಾರೆ, ಬಿಬಿಎಂಪಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಸ್ಟ್ರೀಟ್ ವೆಂಡರ್ಗೆ ಒಂದು ರೋಡ್ ಕೊಟ್ಬಿಡ್ತೀವಿ ನಿಮ್ಗೆ. ಎಲ್ಲಿದ್ದವರು ಅಲ್ಲಿಗೆ ಬರ್ತಾರೆ ಬಿಸ್ನೆಸ್ ಮಾಡಕ್ಕೆ. ಈಗ ನಾವು ರೆಸಲ್ ಮಾರ್ಕೆಟ್ ಕುಟ್ಕೊಂಡು ಹೋಗ್ತೀವಿ ಎಲ್ಲ ಸಿಗುತ್ತೆ ಅಂತ ಅಲ್ವಾ? ಆ ತರ ಈಗ ನಿಮ್ಗೆ ಒಳ್ಳೆ ಕಡೆ. ಬಟ್ ಯಾರಿದ್ರು ಎಕ್ಸಿಸ್ಟಿಂಗ್, ಅದಕ್ಕೆ ಅದು ಇಂಪಾರ್ಟೆಂಟ್. ಅದು ಸರ್ವೆ ಮಾಡ್ಬೇಕು ಮೇಡಮ್. ಎಕ್ಸಿಸ್ಟಿಂಗ್ ಯಾರಿದ್ರು ಅವ್ರಿಗೆ ಯಾರಿಗೂ ಅನ್ಯಾಯ ಆಗುದಿಲ್ಲ. ಪ್ರತಿಯೊಬ್ಬರಿಗೂ ನಿಮ್ಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅವ್ರು ಸರ್ವೆ ಮಾಡ್ತಾ ಇದ್ದಾರೆ. ಎಂತ ಕಡೆ ಸರ್ವೆ ಅಂದ್ರೆ, ನಾಳೆ ದಿನ ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ಬೇಕಂದ್ರೆ ಅವ್ನು ಬಂದು ಗಾಡಿ ನಿಲ್ಸಿ ಫ್ರೀಯಾಗಿ ನಿಮ್ಮ ಹತ್ರ ಬಿಸ್ನೆಸ್ ಮಾಡಕ್ ಬರ್ಬೇಕು. ಅಂತ ರಸ್ತೆಗಳನ್ನ ಹುಡುಕ್ತಾ ಇದೀವಿ. ಈಗ ಹುಡುಕ್ಬಿಟ್ಟು ನಿಮ್ಗೆ ಕೊಡ್ತೀವಿ. ಸಮಾಧಾನವಾಗಿರಿ. ಎಲ್ಲೋ ಒಂದ್ ಕಡೆ ಇದ್ರೆ ನಿಮ್ಗೆ ಅರ್ಧಂಬರ್ಧ ಬಿಸ್ನೆಸ್, ಒಂದ್ ಕಡೆ ಇದ್ರೆ ಇನ್ನೂ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಆತರ ಮಾಡ್ಕೊಡ್ತೀವಿ. ಆಗ್ಬೋದಾ? ಕೂಡಲೇ ಇಮಿಡಿಯೇಟ್ ಆಗಿ ಸ್ವಲ್ಪ ಆದಷ್ಟು ಬೇಗನೆ ಮಾಡಿಸ್ಬಿಡಿ. ನಾವು ಬೇಗನೆ ಮಾಡಿಸ್ತೀವಿ. ಕಾಲನಿಗೆ ಬರ್ತಾ ಇಲ್ಲ ಸರ್. ಯಾವ ಕಾಲನಿ ಸರ್? NC ಕಾಲನಿ, ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್, ಥರ್ಡ್ ಕ್ರಾಸ್. ಈ ಕಾಲನಿಯಲ್ಲಿ ಈ ಮೂರು ಕ್ರಾಸ್ ಅಲ್ಲಿ ವಾಟರ್ ಸಪ್ಲೈ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸರ್. ಯಾಕಂದ್ರೆ ನಾವ್ ಏನಾದ್ರು AW ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೇಳಿದ್ರೆ ಸೋಮವಾರ ಸಾಯಂಕಾಲ 6 o'clock ಕ್ಲೋಸ್ ಮಾಡ್ತಾರೆ ಸರ್ ವಾಲ್ನ. ಸೊ ಆಕ್ಚುಲಿ ಶೆಡ್ಯೂಲ್ ಏನಂದ್ರೆ ಮಂಗಳವಾರ ಬೆಳಗ್ಗೆ ಮತ್ತು ಶನಿವಾರ ಈ ವಾರದಲ್ಲಿ ಈ ಒಂದು ಡೇಸ್ ಅಲ್ಲಿ ಅದು ಸ್ಟಾಪೇಜ್ ಇದೆ ಸರ್. ಯಾವ್ದೋ ಎಕ್ಸಿಕ್ಯೂಷನ್ ನಡೀತಾ ಇದೆ ಅಂತ ಅವರು ಹೇಳಿದ್ದಾರೆ. ನಾವು ತಿಳ್ಕೊಂಡಿದ್ದೀವಿ, ನಾವು ಜನರಿಗೆ ಹೇಳಿದ್ದೀವಿ ಸರ್ ತರ ಅಂತ. ಬಟ್ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಬಟ್ ಏನಂದ್ರೆ ಸ್ಪೆಷಲ್ ಆಗಿ ಇವರು ಸೋಮವಾರ 6 ಗಂಟೆಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಸರ್. ಇದೊಂದು ನಮ್ದು ವಿನಂತಿ ಸರ್. ಸರ್, ಮೊದಲು ಇಲ್ಲಿ 24 hours ಹೋಗ್ತಾ ಇತ್ತು ನೀರು. ಈಗ ಮೇಲೆ ಸರಾಯಪುರಂ ಕೊಡಕ್ಕೆ ವಾರಕ್ಕೆ 2 ಸಲ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಸರ್. ಅದರ ಸಮಸ್ಯೆ ಅವ್ರು ಹೇಳ್ತಾರದು. ಅವ್ರಿಗೆ 24 hours ನೀರು ಬೇಕಂತೆ. ಅದು ಹೇಳಿದೀವಿ. ವಾರಕ್ಕೆ 4 ಸಲ ಕೊಡ್ತಾ ಇದ್ದೀವಿ. ಮುಂಚೆ ವಾರಕ್ಕೆ ಪ್ರತಿದಿನ ಹೋಗ್ತಾ ಇತ್ತು ಸರ್ 24 hours. ಈಗ 2 ದಿನ ಕಂಟ್ರೋಲ್ ಮಾಡಿದ್ದೀವಿ. ವಾರಕ್ಕೆ 4 ದಿನ ಹೋಗುತ್ತೆ. ಆದ್ರೂ ಶಾರ್ಟೇಜ್ ಅಂತ ಇದ್ದಾರೆ. ಈಗ ನಿಮ್ಗೆ ವಾರಕ್ಕೆ 4 ದಿನ ಬರ್ತಾ ಇದೆಯಾ ನೀರು? ವಾರಕ್ಕೆ 4 ದಿನ ಬರ್ತಾ ಇದೆ. ಬಟ್ ಸ್ಟಾಪೇಜ್ ಬಂದ್ಬಿಟ್ಟು ಓಕೆ ಅಗ್ರಿ ಆಗ್ತೀವಿ ಸರ್. ಅವರು 2 ದಿನ ಸ್ಟಾಪ್ ಮಾಡ್ತಾರೆ. ಬಟ್ ಏನಂದ್ರೆ ಅವರು ಸೋಮವಾರ ಸಾಯಂಕಾಲ 6 ಗಂಟೆಗೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ NC ಕಾಲನಿಯಲ್ಲಿ ಸುಮಾರು ಒಂದು 90% ವರ್ಕರ್ಸ್ ಬಂದು ಪೂರ್ಣ ಕಾರ್ಮಿಕರು ಸರ್. ಸೊ ಎಲ್ಲ ಸೊಸೈಟಿಗಳಲ್ಲಿ ಹೋಗ್ಬಿಟ್ಟು ಎನ್ವೈರನ್ಮೆಂಟ್ ಸರ್ ನಮ್ಗೆ ಅವನೇ ದಿನ ಸ್ಟಾಪ್ ಮಾಡಕ್ಕೆ ಸರ್. ಸೊ ಮಂಗಳವಾರ ಸ್ಟಾಪ್ ಮಾಡಕ್ಕೆ ಸರ್. ಮಂಗಳವಾರ ಶನಿವಾರ ಬೆಳಿಗ್ಗೆ ಸ್ಟಾಪ್ ಮಾಡಕ್ಕೆ. ಸೋಮವಾರ ಫುಲ್ ಕೊಡು. ಅದನ್ನ ಒಂದಿನ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಕ್ಕಾಗುತ್ತಾ? ಅವ್ರು ಕೇಳೋದು ಸದಾಯಪುರಂ ವಾರ್ಡ್ಗೆ 2 ದಿನಾನೇ ಸರ್ ಹೋಗೋದು. ಯಾವ 2 ದಿನ? ಸದಾಯಪುರಂ ವಾರ್ಡ್ಗೆ ಮಂಗಳವಾರ ಮತ್ತೆ ಸೋಮವಾರ ಫುಲ್ ಡೇ ಕೊಡು ಅವ್ರಿಗೆ. ಸೋಮವಾರ ಸರ್ ಈಗ ಸೋಮವಾರ ನೀರು ತಗೊಳಕ್ಕೆ ಸಮಸ್ಯೆ. ಸೋಮವಾರ 6 ಗಂಟೆಗೆ ಸ್ಟಾಪ್ ಆಗುತ್ತೆ ಸರ್ ನೀರು. ಸಾಯಂಕಾಲ? ಹೌದು ಸರ್, ಸಾಯಂಕಾಲ ಸ್ಟಾಪ್ ಆಗುತ್ತೆ. ಬೆಳಗ್ಗೆಯಿಂದ ಬರ್ತಾ ಇರ್ತೀವಿ. ಮಿನಿಮಮ್ ಅಲ್ಲಿ ರೆಸಿಡೆನ್ಷಿಯಲ್ ಇರೋರು GLR ಬರೋರ್ಗೆ ಅಡ್ಜಸ್ಟ್ ಮಾಡ್ಕೊಳಪ್ಪ. ಅವರು ನಿಮ್ಮವರ ಸರಾಯಪುರದವರು. ಅಲ್ಲಂತೂ ತುಂಬಾ ಪ್ರಾಬ್ಲಮ್. GLR ಬಂದ ಮೇಲೆ
ಆ GLR ಉದ್ಘಾಟನೆ ಆದ್ಮೇಲೆ ಎಲ್ಲ ಸರೋಗುತ್ತೆ. ನಿಮ್ ಪುಣ್ಯ 4 ದಿನ ಕೊಡ್ತಾ ಇದ್ದಾರೆ ಇವರು. ಥ್ಯಾಂಕ್ ಯು ಸರ್. ನೀವು ಬಂದಾಗ ಸರ್ ಇದು ಇಂಪ್ಲಿಮೆಂಟ್ ಆಗಿರೋದು ತುಂಬಾ ಥ್ಯಾಂಕ್ಸ್ ಸರ್. ಬೇರೆ ಕಡೆ ಅದು ಇಲ್ಲ ಸರ್. ಎರಡನೇದು ನಾನು ಕೇಳ್ಕೊಂತ ಇದ್ದೀನಿ ಅಂದ್ರೆ ನಮ್ಮ ಕಾಲನಿಯಲ್ಲಿ ಯಾವ್ದಂತೂ ಸ್ಟ್ರೀಟ್ ಪೋಲ್ಸ್ ಚೆನ್ನಾಗಿಲ್ಲ ಸರ್. ಏನು ಸ್ಟ್ರೀಟ್ ಇದು ಬೆಸ್ಕಾಂ ಪೋಲ್ಸ್ ಯಾವ್ದಂತೂ ನಮ್ಗೆ ಸ್ಟೇಬಲ್ ಲಾಸ್ಟ್ ಮಂತ್ ಒಂದು ಇನ್ಸಿಡೆಂಟ್ ಯಾವಾಗ ಚೇಂಜ್ ಮಾಡ್ತೀಯಾ? ಅದೆಲ್ಲ ನೋಟೆಡ್ ಮಾಡ್ಲಿ ನೀನು ಒಂದು ವೀಕಲ್ಲಿ ಮಾಡಿಲ್ಲ ನೀನು ಫೋನ್ ಮಾಡಪ್ಪ. ಎಕ್ಸಿಕ್ಯೂಷನ್ ಆಗಿದೆ. ಎಕ್ಸಿಕ್ಯೂಷನ್ ಆದ್ಮೇಲೆ ರೆಸ್ಟೋರೇಷನ್ಗೆ ಅವರು ಇದು ಕಾಂಕ್ರೀಟ್ ಹಾಕ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಬಟ್ ಆ ಒಂದು ಪ್ಯಾಚ್ ಅಲ್ಲಿ ಬಂದ್ಬಿಟ್ಟು ನಮಗೆ ಅಲ್ಲಿ ಕೊಲಾಪ್ಸ್ ಆಗ್ತಾ ಇತ್ತು ಸರ್ ಲ್ಯಾಂಡ್. ಪ್ಲಸ್ ಆ ಕಡೆಯಿಂದ ಒಂದು NC ಕಾಲನಿ ಪೌರ ಕಾರ್ಮಿಕರು ಇರೋರು ನಮ್ದೆಲ್ಲ ಸರ್ವಿಸ್ ಮಾಡೋ ಜನ ಅವರು. ಒಂದು NC ಕಾಲನಿ 3rd ಕ್ರಾಸ್ ಇಂದ ಎಕ್ಸಿಸ್ಟಿಂಗ್ ಟುವರ್ಡ್ಸ್ ಗಾಂಧಿಗ್ರಾಮ ಹೋಗೋ ದಾರಿಯಲ್ಲಿ ಅಲ್ಲಿ ತುಂಬಾ ಸಮಸ್ಯೆ ಇದೆ. ಅದು ಸ್ವಲ್ಪ ಕ್ಲಿಯರ್ ಮಾಡಕ್ಕೆ ರೋಡ್ ಮತ್ತೊಂದ್ಸಲ ಲೆವೆಲ್ ಮಾಡ್ತೀವಿ. ಯಾವಾಗ ರೆಸ್ಟೋರ್ ಮಾಡಿ ಯಾವಾಗ ನೆಕ್ಸ್ಟ್ ವೀಕ್ ಒಂದು ಬರ್ಕೋಬೇಕು. ನೀನೇ ಬರ್ಕೋಗ್ತೀಯಾ? ನೀವು ನನ್ಗೆ ಹೇಳಿದ್ದೆಲ್ಲ ಮೇಡಮ್ ಬರ್ಕೊಂತ ಇದ್ರಲ್ಲ, ನೀವ್ ಏನ್ ಹೇಳಿದ್ರು ಅದು ಸರ್. ಪ್ರತಿ ವಾರ ಒಂದು ಅಟ್ಲೀಸ್ಟ್ ಒಂದಾದ್ರೂ ಒಂದು ಚೇಂಬರ್ ಬ್ಲಾಕ್ ಆಗೋ ಚಾನ್ಸಸ್ ಇದೆ ಸರ್. ನಾವು ಲಾಸ್ಟ್ ಟೈಮ್ ವಿಜಯ್ ಅವರು ಎಲ್ಲ ಕ್ಲಿಯರ್ ಮಾಡಿಸಿದೀವಿ. ನಾವು ಸಪೋರ್ಟ್ ಮಾಡ್ತೀವಿ ಸರ್. ಅವ್ರನ್ನ ಫಾರ್ವರ್ಡ್ ಆಗಿ ಬಂದ್ರೆ ನಾವು ಅದ್ರ ಮೇಲೆ ಸಿಮೆಂಟ್ ಹಾಕಲ್ಲ, ಕಾಲು ಹಾಕಲ್ಲ. ಒಂದ್ 8 ದಿವಸ ಆದ್ಮೇಲೆ ರೆಸ್ಟೋರ್ ಮಾಡಿದ್ರೆ ಕೆಲಸ ಮಾಡಿಸಿ ಮಾಡಿಸ್ಬೇಡಿ ಅಂತ ಹೇಳಲ್ಲ. ಹೊಸ ರೋಡ್ ಆಗಿರ್ತೀರ ಮಾಡಿಸಿದ್ಮೇಲೆ ನೀವು ರೆಸ್ಟೋರ್ ಕರೆಕ್ಟಾಗಿ ಮಾಡ್ಸಲ್ಲ. ಈಗ ಪ್ರಾಬ್ಲಮ್ ಆದ್ರೆ ಮತ್ತೆ ಏನ್ ಮಾಡೋದು? ನೀವೇ ನಿಮ್ಗೆ ಪ್ರಾಬ್ಲಮ್. ರೋಡ್ ಹಾಕಿ ಯಾವುದೇ ಮಾಡಿದ್ರೆ ಕಂಪ್ಲೀಟ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಸ್ವಲ್ಪ ಕೇರ್ ತಗೊಳ್ಳಿದ್ದೀನಿ ಸರ್. ಅದು ಸ್ವಲ್ಪ ಪ್ರಯಾರಿಟಿ ಆಗಿ ಸ್ವಲ್ಪ ಕ್ಲಿಯರ್ ಮಾಡಕ್ ಹೇಳಿ ಸರ್. ಆಮೇಲೆ ಮತ್ತೊಂದು ಸರ್, ನಮ್ಮ ಕ್ಯಾಮ್ರಾ ಇನ್ಸ್ಟಾಲೇಷನ್ ಮಾಡಿದೀವಿ ಕೆಲವಾರು ಕಡೆ NC ಕಾಲನಿಯಲ್ಲಿ. ಅದು ಮತ್ತೆ ರಿವೈರಿಂಗ್ ಮಾಡಬೇಕು. ಬಹಳ ಟೈಮ್ ಆಯ್ತು, ಸಂಕ್ಷಿಪ್ತವಾಗಿ ಹೇಳ್ಬಿಡ್ಬೇಕು. ಕೊಡೋದಿಲ್ಲ, ಬೇರೆಯವ್ರು ಕಾಯ್ತಾ ಇದ್ದಾರೆ. ಒಂದು ರಿಕ್ವೆಸ್ಟ್ ಸರ್, ನಮ್ಮ ಗಾಂಧಿಗ್ರಾಮ ಕಡೆಯಿಂದ NC ಕಾಲನಿಗೆ ಬ್ಯಾಕ್ ಸೈಡ್ ಒಂದು ಏರಿಯಾ ಇದೆ ಸರ್. ಆ ಏರಿಯಾಗೆ ಮುಸ್ಲಿಂ ಸಿಮೆಂಟ್ರಿ ಅವ್ರದ್ದು ಗೋಡೆ ಬಿದ್ದೋಗಿದೆ. ಆಲ್ಮೋಸ್ಟ್ 90% ಕೊಲಾಪ್ಸ್ ಆಗಿದೆ. ನಿಮ್ದು ಸರ್ ಹಿಂದ್ಗಡೆ ಆಲ್ಮೋಸ್ಟ್ 90% ಕೊಲಾಪ್ಸ್ ಆಗಿದೆ ಸರ್. ಅಲ್ಲಿ ಬಂದ್ಬಿಟ್ಟು ಸ್ಕೂಲ್ ಮಕ್ಕಳು ಅದು ಎಣ್ಣೆಸ್ ಎಲ್ಲ ಇದು ಪಾಸ್ ಆಗುವಂತ ಜಾಗ. ಅದು ಬಿದ್ರೆ ಇನ್ನೂ ಸಮಸ್ಯೆ ಆಗುತ್ತೆ. ಸ್ವಲ್ಪ ಕ್ಲಿಯರ್ ಮಾಡ್ತಾರೆ. 15 ಮನೆಗಳಿಂದ ರಿಜಿಸ್ಟರ್ ಆಗ್ಬೇಕು. ದಯವಿಟ್ಟು ಅದು ಮಾಡ್ಕೊಡ್ಬೇಕು. ಇದೊಂದು BWSNP ಅಥವಾ ರಿಜಿಸ್ಟ್ರೇಷನ್ ಪೊಸಿಷನ್ಗೆ ಹೋಗ್ಬಿಟ್ಟಿದ್ದೀರಾ? ಹೌದು. ವಾಸ ಇದ್ದೀರಾ? ಏನು 15 ಮನೆಗಳು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಏನಪ್ಪಾ? ರಿಲಯನ್ಸ್ ಬೈಕ್ ನೀವು ನೋಡಪ್ಪ, ನಮ್ಮ ರಿಲಯನ್ಸ್ ಬೈಕ್ ಕೊಡಿ ನೀವು ಮನೆ ಪತ್ರನ. ನಾವು ಅವ್ರು ಕಳಿಸಿ ನಿಮ್ಗೆ ರಿಜಿಸ್ಟರ್ ಮಾಡಿಸ್ಕೊಡ್ತೇವೆ. ನೀವು ಥ್ರೂ ನಮ್ಮ ಆಫೀಸಿಂದ ತಗೊಳ್ಳಿ. ಅವ್ರು ಯಾವ್ದೋ ಕೊಡೋದು, ನೀವು ಯಾವ್ದೋ ರಿಜಿಸ್ಟರ್ ಆಗ್ಬಾರ್ದು. ನಾವು ಗಮನಕ್ಕೆ ಬರ್ಬೇಕು. ಅವ್ರು ಒರಿಜಿನಲ್ ಡೂಪ್ಲಿಕೇಟ್ ಅಂತ. ಅದಕ್ಕೆ ರಿಲಯನ್ಸ್ ಬೈ ಹತ್ರ ಕೊಡಿ ನೀವು, ನಾವು ಅವ್ರಿಗೆ ಫಾರ್ವರ್ಡ್ ಮಾಡ್ತೀವಿ. ವಾಟರ್ ಸಪ್ಲೈ 60 ಟೋಕನ್ ನಂಬರ್ 62 ವಿನಯ್ ಅವ್ರಿಗೆ ವಾಟರ್ ಸಪ್ಲೈ ಕೊಡ್ತಾ ಇದ್ದಾರೆ. ವಿಜಯ್ ಕುಮಾರ್ ಅವರು ಇನ್ಸ್ಪೆಕ್ಷನ್ ಮಾಡಿ. Since 35 years. And technically my problem is the water is not coming to my home. The technical problem is from Machli Petta the water is coming. And it is not, my house is the last, unfortunately my house is the last ending point. So it never comes. Since last 3 months, my tenant also vacated because it's a water problem. 3 months we needed it. I'm forced to use the original toilet. So go to toilet. We got the ladies toilet in the house. And this is key, escalated and addressed to ಓಕೆ ಮೇಡಮ್, ಇದು ರೂಪ ಅವ್ರು ಕೂಡ ಆನ್ಸರ್ ಮಾಡಿ. ಯಾಕಂದ್ರೆ ಇದು ವೆರಿ ಸೀರಿಯಸ್. ನಾನು ನಿಮ್ಗೊಂದು 10 ಸಲ ಹೇಳಿದ್ದೀನಿ ಮೇಡಮ್, ವೆರಿ ಸೀರಿಯಸ್. ಪಿಲಾನಗಡ ಶಾಪ ಆಗ್ತಾ ಇದ್ದಾರೆ. ಅವರೊಬ್ಬರೇ ಅಲ್ಲ, ಎಲ್ಲ ಜನ. ಏನ್ ಮಾಡ್ಬೇಕು? ನೀರು ಹೋಗ್ಬೇಕಂದ್ರೆ ಹೋಗ್ಲೇಬೇಕಲ್ಲ. ಕಂಪ್ಲೇಂಟ್ ಕೊಡಮ್ಮ. ನಾನು ಏನು ಹೇಳಿದ್ದೀನಿ?
ನಾನು ಯಾರಿಗೂ ಒಬ್ಬರಿಗೂ ಮೋಟರ್ ರೆಕಮೆಂಡ್ ಮಾಡಿಲ್ಲ. ಯಾರಿಗಾನ ಇನ್ಫ್ಲೂಯೆನ್ಸ್ ಮಾಡಿದ್ದೀನ? ನಿಮ್ಗೆ ಮೋಟರ್ ತೆಗಿಬೇಡಿ ಅಂತ ಯಾರಿಗಾನ ಹೇಳಿದ್ದೀನ? ಫೋನ್ ಮಾಡಿದ್ದೀನ? ನಾನು ಒಬ್ಬರಿಗೂ ಹೇಳಿಲ್ಲ. ನಿಮ್ಗೆ ಹಾಕ್ಬಿಟ್ರೆ ಕಂಪ್ಲೇಂಟ್ ಕೊಡಿ ಅವ್ರ ಮೇಲೆ. ಬೇರೆ ಒಬ್ಬರು ಮೋಟರ್ ಹಾಕೊಂಡ್ಬಿಟ್ರೆ ಮೋಟರ್ ಇಲ್ದವ್ರು ಎಲ್ಲಿ ಹೋಗ್ಬೇಕು? ಅವ್ನು ದುಡ್ಡಿದೆ ಅವ್ನು ಮೋಟರ್ ಹಾಕೊಂತಾನೆ. ಕೂಲಿ ಮಾಡೋರು ಕೆಲಸ ಮಾಡೋರು ಎಲ್ಲಿಂದ ತರಬೇಕು ಮೋಟರ್ ದುಡ್ಡು? ನೀವು ನಿಮ್ಮ ಕರ್ತವ್ಯ ಏನೋದನ್ನ ನೀವು ನಿರ್ವಹಿಸ್ಬಿಟ್ರೆ ನಮ್ಗೆ ಈ ಸಮಸ್ಯೆಗಳು ಬರೋದಿಲ್ಲ. ನೀವು ಇದು ಬರೀ ಅವ್ರ ಒಂದು ಕ್ವಶನ್ ಅಲ್ಲ, ಎಲ್ಲ ಇಡೀ ಏರಿಯಾದಲ್ಲೇ ಇದೆ ಪ್ರಾಬ್ಲಮ್ ಇದೆ. ಆಯ್ತಾ? ನಾನು ನಿಮ್ಗೆ ಒಂದು 50 ಸಲ 100 ಸಲ ಪಿಲ್ಲಣ್ಣ ಕಾಡಂದೇ ಫೋನ್ ಮಾಡಿರ್ಬೋದು. ಏನ್ರಿ ವಿನಯ್? ಎಲ್ಲಿ ಅವ್ರು ಮಲ್ಲಪ್ಪ? ಎಲ್ಲಿ ಮಲ್ಲಪ್ಪ ತಾನೆ ಅಲ್ಲಿ? ಈಗ ನೀವು 3 ಜನನು ನಿಮಗೆ ಎಷ್ಟು ದಿನ ಬೇಕು ಈ ಸಾಲ್ವ್ ಮಾಡಕ್ಕೆ? ನೀವು ಹೇಳಿದ ಡೇಟೇ ಕೊಡ್ತೀವಿ 3 ಜನಕ್ಕೂ. ಇಲ್ಲೊಬ್ರು ಮಾಡೋ ಕೆಲಸ ಅಲ್ಲ, ನೀವೇ ಹೇಳಿ. ಮತ್ತೆ ಅವ್ರು ಯಾರೇ ಆಗಲಿ ಪಿಲ್ಲಣ್ಣ ಗಾರ್ಡನ್ ಸಮಸ್ಯೆ ನನಗೆ ಬರಬಾರ್ದು, ನೀರಿನ ಸಮಸ್ಯೆ. ಪವರ್ ಇಲ್ಲದೆ ಇರುವಾಗ ಎಲ್ಲರಿಗೂ ಹೋಗುತ್ತೆ ಸರ್. ಆ ಪವರ್ ಇದ್ರೆ ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದು 20 ಮನೆ ನೀವು ಮೋಟರ್ಗೆಲ್ಲ ಕಿತ್ತಾಕ್ಬಿಟ್ಟು ಕಂಪ್ಲೇಂಟ್ ಕೊಡ್ರಿ. ಪ್ರತಿಯೊಂದು ಮನೆ ಅವ್ರೇನ್ ಹೇಳಿದ್ರಿ? ಈಗ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ಮಾಡಿ ಸಾಲ್ವ್ ಮಾಡಿ, ಎಲ್ಲರಿಗೂ ನೀರು ಹೋಗಂಗ್ ಮಾಡಿ. ಪಿಲ್ಲಣ್ಣ ಗಾರ್ಡನ್ ಅವ್ರು ಒಬ್ರು ಹೇಳಿದ್ದಂತ ಅಂದಲ್ಲ, ಅದೇ ಸಮಸ್ಯೆಗಳು ಎಲ್ಲರಿಗೂ ಇದೆ. ನೀರು ಹತ್ಬೇಕಂದ್ರೆ ಹತ್ಬೇಕು. ನೀರು ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕಮ್ಮ? 1 ವೀಕೆ ತಗೊಳ್ಳಿ. 1 ವೀಕೆ ಕೊಡ್ತೀನಿ ನಿಮ್ಗೆ. 1 ವೀಕ್ ನಮ್ಗೆ ಏನು ದೊಡ್ಡದೇನಲ್ಲ, ಬಟ್ 1 ವೀಕ್ ಒಳಗೆ ಸಾಲ್ವ್ ಮಾಡಿ. ಆಯ್ತಾ? ನಾನು NC ಕಾಲನಿಯಿಂದ ಹರಿಜನ ಅಭಿವೃದ್ಧಿ ಸಂಘ ಅಂತ ಅದರ ಸಂಘದ ಪ್ರೆಸಿಡೆಂಟ್ ಆಗಿದ್ದೀನಿ. ಸಾಹೇಬರು ಎಷ್ಟೋ ಸಾರಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದನ್ನು ಫಾರ್ವರ್ಡ್ ಮಾಡಿದ್ದಾರೆ, ಬಟ್ ಯಾರೂ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ತಗೊಳ್ತಾ ಇಲ್ಲ. ಎರಡನೇದು ಕೆಲಸಗಳು ಮಾಡ್ತಾ ಇಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಇಡೀ ಬೆಂಗಳೂರು ಸಿಟಿ ಅಲ್ಲಿ ಕೆಲಸ ಮಾಡೋರು, ಗುಡಿಸೋ ಕೆಲಸ ಮಾಡೋರಿಗೆ ನಮಗೆ ನೀರಿಲ್ಲ ಒಂದು. ಎರಡನೇದು ಸರಿಯಾದ ಟೈಮ್ಗೆ ಸರಿಯಾಗಿ ನೀರಿಲ್ಲ. ಬೆಳಗ್ಗೆ 7-8 ಗಂಟೆಗೆ 6 ಗಂಟೆಗೆ ಮನೆಗೆ ಬಿಟ್ರೆ ಅವ್ರು ಬರೋದು 3:30 ಗಂಟೆಗೆ. 3:30 ಗಂಟೆ ತನಕ ನೀರಿಲ್ಲ. 3 ದಿವಸ ಎರಡನೇದು ಅರಣ್ಯ ಇಲಾಖೆಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ಸಾಹೇಬರು ರೆಕಮೆಂಡ್ ಮಾಡಿ ಕಳಿಸಿದ್ದಾರೆ. ಇಲ್ಲಿ ತನಕ ನಾವು ಬ್ರಾಂಚಸ್ ಮರ ಬ್ರಾಂಚ್ ಹಂಗೇರಿ ಹೇಳಪ್ಪ. ಅದ್ ಲೆಟರ್ ಬಂದಿದೆಯಲ್ಲ ನಮ್ ಕಡೆ ನಿಮ್ಗೆ ಸರ್ ಕೊಟ್ಟಿದ್ದೀವಿ. ಒಂದು ನಿಮಿಷ. ಈ ವಾರದಲ್ಲಿ ಮಾಡಿಸ್ಬಿಡಿ ಅಪ್ಪ. ಈ ವಾರದಲ್ಲಿ ಮಾಡಿಸಿಲ್ಲ ಅಂದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ಎರಡು ಸರ್ ದೇವಸ್ಥಾನದ ಮೇಲೆ ಗೋಪುರ ಎಲ್ಲ ಬಿದ್ದು ಹೋಗುತ್ತೆ ಸರ್. ಆ ತರ ಸಿಚುವೇಶನ್ ಇದೆ ಸರ್. ಫೋಟೋ ಈ ಸಮೇತ ಕೊಟ್ಟಿದ್ದೀವಿ ನಾವು. ಇಲ್ಲಿ ತನಕ ಮಾಡಿಲ್ಲ. ಈ ವಾರದಲ್ಲಿ ಮಾಡ್ತಾರೆ ಸಾಹೇಬ್ರೆ. ಎರಡನೇ ಸರ್ ಮೀನು ನಮ್ಮ ರೈಲ್ವೆ ಅಂಡರ್ ಬ್ರಿಡ್ಜ್ ಅಲ್ಲಿ ಜನ ಹೋಗ್ತಾ ಬರತಾ ತುಂಬಾ ಕಷ್ಟವಾಗ್ತದೆ. ಯಾವುದು ಇದಿದೆಯಲ್ಲ ಯಾವ ಅಂಡರ್ ಬ್ರಿಡ್ಜ್? ಇಲ್ಲಿ ಸರ್ ಇಲ್ಲಿ ಮೇನ್ ಅಲ್ಲಿ ಹೋಗೋದು ಬರೋದು ತುಂಬಾ ಕಷ್ಟ. ವಾಕಿಂಗ್ ಏನ್ ಮಾಡ್ಬೇಕು ಅಲ್ಲಿ? ಸರ್ ಸ್ಟೆಪ್ಸ್ ತರ ಇಟ್ಬಿಟ್ಟು ಜಾಗನೇ ಇಲ್ಲ ಅಲ್ಲಿ. ಏನು ರೈಲ್ವೆ ಬ್ರಿಡ್ಜ್ ಅಂತ ರೈಲ್ವೆ ಕೆಳಗಡೆ ಪಿಲ್ಲರ್ ಹಾಕಿದ್ದಾರೆ. ಮಕ್ಕಳು ಮನೆಗೆ ಹೋಗೋದ್ರಿಂದ ಬರೋಕ್ಕಾಗಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ರೈಲ್ವೆ ಮಾಡ್ತಾ ಇದ್ದಾರೆ ಕಾಂಪೌಂಡ್ ಹಾಕಿ. ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಕನ್ಸಲ್ಟೆಂಟ್ ಅಂತ ಕೆಲಸ ಮಾಡ್ತಾರೆ ಸರ್. ಟೆಕ್ನಿಕಲ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಮಾಡ್ಬೋದು. ಈಗ ಅದಾದ್ಮೇಲೆ ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಅಲ್ವಾ? ಅದಾಗಿದ ತಕ್ಷಣನೇ ಇಲ್ಲಿ ವಾಕಿಂಗ್ ಮಾಡೋ ಹೆಂಗ್ ಬೇಕೋ ಹಂಗ್ ಮಾಡ್ಸೋಣ. ಸರಿ ಸರ್, ಥ್ಯಾಂಕ್ ಯು ಸರ್. ಎರಡನೇದು ಇನ್ನೊಂದು ನಮ್ಮ NC ಕಾಲನಿ ಸೆಂಟ್ರಲ್ಲಿ ಕಸ ಹಾಕೋದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಸರ್. ನಾನು ಅದನ್ನು ಹೇಳಿದ್ದೀನಿ. ಕೆಲವು ಸಾರಿ ಸುಮಾರು ಕಂಪ್ಲೇಂಟ್ ಮಾಡಿದ್ದೀನಿ. ಅದು ಹಾಕ್ಬೇಡಿ, ನಿಮ್ಮ ಡಂಪಿಂಗ್ ಯಾವ್ದಿದೆಯೋ ಮೇಲೆ ರೋಡ್ ಮೇಲೂ ಅಲ್ಲೋ ಇಲ್ಲೋ ಒಂದ್ ಕಡೆ ಮಾಡ್ಕೊಡಿ. ನಾವು ಊರೆಲ್ಲ ಗುಡಿಸಿ ಬರ್ತೀವಿ, ನಮ್ಗೆ ಈ ತರ ಇದು ಮಾಡ್ತಿರಲ್ಲ ಅಂತ ಹೇಳಿದ್ದೀನಿ. ಆದ್ರೂ
ಇವತ್ತು ಏನೆಲ್ಲ ಡಂಪಿಂಗ್ ಮಾಡಬಾರ್ದು ಅಂತ ಡಂಪಿಂಗ್ ಅಲ್ಲಿ ಮಾಡಬಾರ್ದಂತ ಸರ್. ಕಸ ಹಾಕಿ 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 ಅಲ್ಲಿ ಕುಡಿಯೋ ನೀರು ಸರ್ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡು ಹಂಗೆಲ್ಲ ಆನ್ಸರ್ ಮಾಡ್ಬಿಡ್ರಿ ನೀನು. ಇಮಿಡಿಯೇಟ್ ಕ್ಲಿಯರ್ ಮಾಡ್ಬಿಟ್ಟು ತಿರ್ಗಾ ಹಾಕ್ತಾರೆ. ಅಲ್ಲಿ ಸ್ವಲ್ಪ ಮಾರ್ಷಲ್ಸ್ ನ ಬಿಡಿಯಪ್ಪ. ಸರಿ ಸರ್. ಮಾರ್ಷಲ್ಸ್ ನ ಒಂದ್ ಸ್ವಲ್ಪ ಮಾನಿಟರ್ ಮಾಡ್ಲಿಕ್ಕೆ ಬಿಡಿ. ಯಾರು ಕಸ ಹಾಕ್ತಾ ಇರೋ ತರ ನೋಡ್ಕೊಳ್ಳಿ. ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ನೀವು ಎಲ್ಲರ ಹತ್ರ ಹೇಳ್ದಂಗೆಲ್ಲ ಇಮಿಡಿಯೇಟ್ ಹಾಕ್ತಾರೆ, ತಿರ್ಗಾ ಹಾಕ್ತಾರೆ. ನೀವ್ ಏನ್ ಮಾಡ್ಬೇಕು, ಆಗ್ದಂಗೆ ಏನ್ ಮಾಡ್ತೀರಾ, ತಿರ್ಗಾ ಮತ್ತೆ ಅಲ್ಲಿ ಕಸ ಬರ್ದಿದ್ದಂಗೆ ಏನ್ ಮಾಡ್ತೀರಾ ಅದನ್ನ ಹೇಳಿ ಸರ್. ಅಬೌಟ್ ನೀವು ತಿರ್ಗಾ ಹಾಕ್ತಾರೆ. ಈಗ ಆಯ್ತು, ಅದಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಸರ್ ಸ್ಟ್ರೀಟ್ ಸ್ಟಾರ್ಟಿಂಗ್ ನಿಲ್ಸ್ಬಿಟ್ಟು ಸರ್ ಅಲ್ಲೆಲ್ಲ ಒಂದು ಅಬೌಟ್ ನಿಲ್ಸ್ಬಿಟ್ಟು ಸರ್ ನಾನು ಅಲ್ಲೇ ಆನ್ ಟೈಮಲ್ಲಿ ಮಾರ್ಷಲ್ ಬಿಟ್ಟು ಮಾಡ್ತೀನಿ. ಆಯ್ತಪ್ಪ, ನಾವು ಬರೀ ಇವ್ರದೇ ಅಲ್ಲ, ನೀವು ಯಾರದು ಕ್ವಶನ್ ಮಾಡ್ತಾರ ಹೆಸರು ವರದರಾಜರು. ಒಂದು ನಿಮಿಷ ರೀ. ಕಸದಲ್ಲಿ ನಾಗರಿಕರು ಕೋಆಪರೇಷನ್ ಇರಬೇಕು, ಗೊತ್ತಾಯ್ತಾ? ನೀವು ಅರ್ಥ ಮಾಡ್ಕೊಬೇಕು. ನೀವು ಅಲ್ಲಿ ಕಸ ಹಾಕೋದು ನೀವೇ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಬೇಕು. ನಿಮ್ ಮನೆ ಮುಂದೆ ನೀವು ಕಸ ಹಾಕಿದ್ರೆ ಯಾರಿಗೆ ಪ್ರಾಬ್ಲಮ್, ನಿಮಗೆ. ಅದನ್ನ ನಾವೇ ತೀರ್ಮಾನ ಮಾಡ್ಕೊಬೋದಲ್ವಾ? ನಾವೊಂದು ಮೀಟಿಂಗ್ ಮಾಡ್ಕೊಬೋದಲ್ಲ, ಅಲ್ಲೆಲ್ಲ ಸೇರ್ಕೊಂಡು. ಆಯ್ತು, ಅವರು ಮಾಡ್ತಾರೆ, ಅಧಿಕಾರಿಗಳು ಒಂದ್ಸಲ ಎತ್ತಾರೆ. ಈಗ ಅವ್ರು ಏನ್ ಹೇಳಿದ್ರು, ಇಮಿಡಿಯೇಟ್ ಎತ್ತು ಬಿಡ್ತೀನಿ, ಅದು ಸಾಲ್ವ್ ಆಗಲ್ಲ. ಇಮಿಡಿಯೇಟ್ ಒಂದ್ಸಲ ಎತ್ತು ಬಿಟ್ಟು ಮತ್ತೆ ಹಾಕ್ತೀರಾ. ಬಟ್ ಅದು ಏನಾಗುತ್ತೆ ಅದಕ್ಕೆ ಇದಕ್ಕೆ ಪರ್ಮನೆಂಟ್ ಸಾಲ್ವ್ ಅಂದ್ರೆ ನೀವು ಕುತ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ, ಅಲ್ಲ ಕಸ ಹಾಕ್ಬಾರ್ದು ಅಂತ ಸರ್. ಆಮೇಲೆ ಏನ್ ಪೌಡರ್ ಏನ್ ಮಾಡ್ಬೇಕು ಸರ್? ಅದು ಸುರ್ಕಿ ಹಾಕ್ಬೇಕು ಸರ್ ಮೇಲೆ. ರಿಪೇರಿ ಎಸ್ಟಿಮೇಟ್ ಅಲ್ಲಿ ಇಲ್ಲ ಅಂದ್ರೆ ಸೇರಿಸ್ಬಿಡಿ. ಇದೆಯಾ? ಅವತ್ತು ನಾನು ಹೇಳಿದ್ನಲ್ಲ, ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಾಗ ಕೊಟ್ಟಿದ್ದೀವಿ ಸರ್ ನಾವು. ಅದಕ್ಕೊಂದು ಸೇರಿಸ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್